ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 71ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಹಂಚಿಕೊಳ್ಳುವ ಮುಖೇನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 71ನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 71ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅನ್ನದಾಸೋಹ, ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅತ್ತಿಬೆಲೆ ಗ್ರಾಮಸ್ಥರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಕಾವೇರಿ ಮಡಿಲಲ್ಲಿ ಮಗುವೆ ಮಣ್ಣಿ ಬೆರೆವೆ ಸಿರಿಗನ್ನಡ ನುಡಿಯಾಗಿರುವೆ. ನಾಡಿನ ಸಮಸ್ತ ಕನ್ನಡಾಭಿಮಾನಿಗಳಿಗೆ, ವಿಶೇಷವಾಗಿ ವಿಷ್ಣುದಾದ ಅಭಿಮಾನಿಗಳಿಗೆ ಸಂಭ್ರಮದ ದಿನ. ಕಾರಣ ಇವತ್ತು ನಮ್ಮ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಭಾಳ ಸರಳವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಅತ್ತಿಬೆಲೆ ಗಡಿ ಭಾಗದ ಈ ಕನ್ನಡ ಜಾಗೃತಿ ವೇದಿಕೆ ಧ್ವಜಸ್ತಂಭದ ಬಳಿ ವಿಷ್ಣುದಾದ ಅವರ ಒಂದು ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಮತ್ತು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಬ್ಬ ಮೇರು ಕಲಾವಿದರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನಿಮ್ಗೆ ಗೊತ್ತಿದ್ದಾಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು 200 ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದು ಹಿಂದಿ ಭಾಷೆ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಮರಾಠಿಯಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಅಂಥ ಒಂದು ಮೇರು ಕಲಾವಿದರು ತಮ್ಮ ಕಲಾ ಪ್ರತಿಭೆಯಿಂದ ಇಡೀ ಭಾರತ ದೇಶದ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇವತ್ತು ದೇಶಾದ್ಯಂತ
ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಇವತ್ತು ವಿಷ್ಣು ದಾದ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಮೊನ್ನೆ ತಾನೇ ನೀವು ನೋಡಿರ್ಬೋದು ಮಾಧ್ಯಮಗಳಲ್ಲಿ ಒರಿಸ್ಸಾದ ಕಡಲ ಕಿನಾರೆಯಲ್ಲಿ ವಿಷ್ಣು ದಾದ ಅವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ಮರಳಿನಲ್ಲಿ ಅವರ ಚಿತ್ರವನ್ನು ಬಿಡಿಸಿ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು. ಒಬ್ಬ ಕನ್ನಡ ಕಲಾವಿದನಿಗೆ ಸಿಕ್ಕಿರ್ತಕ್ಕಂಥ ಒಂದು ಅಪರೂಪದ ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ಒಂದು ಕಲಾವಿದರು ಇವತ್ತು ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಗೌರವ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಸರ್ಕಾರಗಳು ಅವ್ರಿಗೆ ಸಲ್ಲಿಸಬೇಕಾದಂತಹ ಗೌರವಗಳನ್ನು ಸಲ್ಲಿಸಲಿಲ್ಲ ಅನ್ನೋದು ಕೂಡ ಒಂದು ನೋವಿದೆ. ಇವತ್ತು ನಿಮಗೆ ತಿಳಿದಿದೆ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಹಾಸ್ಯ ಕಲಾವಿದರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಆದರೆ ಸುಮಾರು 220 ಸಿನಿಮಾಗಳಲ್ಲಿ ಅಭಿನಯಿಸಿ ಗಾಯಕರಾಗಿ, ಕಥೆಗಾರರಾಗಿ, ಕಲಾವಿದರಾಗಿ, ಹಂಚಿಕೆದಾರರಾಗಿ ಇವತ್ತು ಕನ್ನಡದ ಸೇವೆಯನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಗೋಕಾಕ್ ಚಳವಳಿಯಿಂದ ಹಿಡಿದು ಮೊನ್ನೆ ಕಾವೇರಿಯ ಹೋರಾಟದವರೆಗೂ ಕೂಡ ಅನೇಕ ಚಳವಳಿಗಳಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಚಿತ್ರಗಳ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಒಂದು ಸಂಬಂಧಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಮತ್ತು ಅನೇಕ ಸಿನಿಮಾಗಳ ಮುಖಾಂತರ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂಥ ಒಬ್ಬ ಮೇರು ಕಲಾವಿದನಿಗೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಒಬ್ಬ ನಿಮ್ಗೆ ಗೊತ್ತಿದೆ ಸಿಲ್ಕ್ ಸ್ಮಿತಾ ಅಂತೇಳಿ ಒಬ್ಬ ಐಟಮ್ ಸಿಂಗರ್ ಡ್ಯಾನ್ಸರು, ಆಕೆಯ ಆಟೋಬಯೋಗ್ರಫಿಯಲ್ಲಿ ನಟನೆ ಮಾಡಿದಂತಹ ಹಿಂದಿ ಕಲಾವಿದಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ತೆಲುಗು ಚಿತ್ರರಂಗದ ಸಾವಿತ್ರಿ, ಹಿರಿಯ ನಟಿ ಸಾವಿತ್ರಿ ಅವರ ಒಂದು ಜೀವನ ಚರಿತ್ರೆ ಸಿನಿಮಾದಲ್ಲಿ ನಟಿಸಿದಂಥ ಕೀರ್ತಿ ಸುರೇಶ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಆದರೆ 200 ಸಿನಿಮಾಗಳಲ್ಲಿ ಮನೋಜ್ಞವಾದಂಥ ಅಭಿನಯವನ್ನು ನೀಡಿ ಇಡೀ ರಾಷ್ಟ್ರದಲ್ಲೇ ಒಂದು ತನ್ನ ಛಾಪನ್ನು ಮೂಡಿಸಿರ್ತಕ್ಕಂಥ ಕಲಾವಿದರಿಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಸಿಗಲಿಲ್ಲ. ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ, ನೋವನ್ನು ವ್ಯಕ್ತಪಡಿಸ್ತೇನೆ. ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ಪದ್ಮಶ್ರೀ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತೊಮ್ಮೆ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ 71ನೇ ಜನ್ಮದಿನದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತೇಳಿ ನಾನು ಇಡೀ ರಾಜ್ಯಕ್ಕೆ ಈ ಸಂದೇಶವನ್ನು ಕೊಡ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ವತಿಯಿಂದ ಅತ್ತಿಬೆಲೆ ನಮ್ಮ ಕೇಂದ್ರ ಕಚೇರಿ ಆಗಿರ್ತಕ್ಕಂಥ ಏನು ಇಲ್ಲಿ ಒಂದು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಧ್ವಜಸ್ತಂಭ ಇದೆ. ಇಲ್ಲಿ ಒಂದು ಭಾಳ ಸರಳವಾಗಿ ಏನು ಈ ನಾಡು ಕಂಡಂಥ ಕನ್ನಡ ಚಿತ್ರರಂಗದಲ್ಲೇ ಒಂದು ಒಳ್ಳೆ ಪ್ರತಿಭೆಯನ್ನು ನಾವೆಲ್ಲ ಇವತ್ತು ಮರೆಯದ ಮಾಣಿಕ್ಯ, ಅಭಿನಯ ಭಾರ್ಗವ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಾರಥ್ಯದಲ್ಲಿ ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣವರು ನಿಜವಾಗ್ಲೂ ಅವ್ರದ್ದು ನಾನು ಈಗ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಅವ್ರ ಹೆಸರು, ಆದರೆ ದೇವು ಅಂತ ಯಾಕೆ ಬಂತಂತ ಹೇಳಿದ್ರೆ ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಪಾರ ಪ್ರೀತಿ ಇದೆ ನಮ್ಮ ದೇವಣ್ಣವರು. ಅವರಿಗೆ ನೋಡಿ, ದೇವ ಪಿಕ್ಚರ್ ಬಂದಾಗ ಅವರ ಒಂದು ಹೆಸರನ್ನ ಮಂಜುನಾಥ್ ದೇವ ಅಂತ ಏನು ಅವರ ಹೆಸರನ್ನ ಹುಟ್ಟಾಕಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಭಾಳ ವಿಶೇಷವಾದ ದಿನ. ಅವ್ರಿಗೆ ಅಂತಲ್ಲ, ಇಡೀ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಏನು ನಮ್ಮ ತಂಡ ಇದೆ, ನಾವೆಲ್ಲರೂ ಇವತ್ತು ಒಂದು ಹಬ್ಬದ ಒಂದು ಇದರಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸ್ತಾ ಇದ್ದೀವಿ. ಇವತ್ತು ಅನೇಕ ಕಾರ್ಯಕರ್ತರು ಇವತ್ತು ಏನು ಹಣ್ಣು ಹಂಪಲ ಹಂಚೋದು ಮತ್ತು ಅನ್ನದಾಸೋಹ ಇರ್ಬೋದು ಮತ್ತು ಕೇಕ್ ಕತ್ತಿಸುವ ಮೂಲಕ ಎಲ್ರಿಗೂ ಇಲ್ಲಿ ಆಟೋ ಚಾಲಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ಸಿಹಿ ಹಂಚುವ ಮೂಲಕ ಇವತ್ತು ನಾವೊಂದು ಹಬ್ಬದ ವಾತಾವರಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ 71ನೆಯ ಜನ್ಮದಿನದ ಏನು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅದರಲ್ಲಿ ವಿಶೇಷವಾಗಿ ನಮ್ಮ ಪಟಾಪಟ್ ರವಣ್ಣನವರು, ನಮ್ಮ ದೇವಣ್ಣವರ ಕುಚುಕು ಗೆಳೆಯದಂಥ ಪಟಾಪಟ್ ರವಣ್ಣನವರು ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ರಿಗೂ ಸಿಹಿ ಹಂಚುವ ಮೂಲಕ ಮತ್ತು ಅವರೆಲ್ಲ ನಮ್ಮ ದೇವಣ್ಣವರ ಎಲ್ಲ ಆಪ್ತರು ಇವತ್ತು ಈ ಸೇರಿ ಭಾಳ ಸಡಗರದಿಂದ ಆಡ್ತಾಯಿದೆ. ಇಲ್ಲಿನ ಒಂದು ಹಬ್ಬದ ವಾತಾವರಣನೇ ಇವತ್ತು ಇಲ್ಲಿ ಸೃಷ್ಟಿ ಆಗ್ತದೆ. ಇಲ್ಲಿ ಬಂದಂಥವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ.
ಮುಂದಿನ ದಿನಗಳಲ್ಲಿ ವಿಷ್ಣುದಾದ ಅವರ ಚರಿತ್ರೆಯನ್ನು ಎಲ್ಲರೂ ತಿಳ್ಕೋಬೇಕು. ಅವರ ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಅವರಿಗೆ ಅಪಾರವಾದ ಕೀರ್ತಿ ಕೊಡುಗೆಗಳನ್ನು ಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆತ್ಮೀಯ ಕಲಾಬಂಧುಗಳೇ, ಇವತ್ತು ವಿಷ್ಣುದಾದವರ 71ನೇ ಜನ್ಮ ದಿನಾಚರಣೆ. ಇವತ್ತು ಏನಂದರೆ ನಮಗೂ ಸಂಭ್ರಮ, ಸಡಗರ. ಇವತ್ತು ಅತ್ತಿಬೆಲೆನಲ್ಲಿ ಏನಾದರೂ ವಿಷ್ಣುದಾದವ್ರನ್ನ ನೆನೆಸೋವಂಥ ಸ್ಫೂರ್ತಿ ಮಾಡಿದರೆ ಅದು ನಮ್ಮ ಮಂಜುನಾಥ ದೇವಣ್ಣವರು. ಅವ್ರು ಮಾಡಿಕೊಟ್ಟಿದ್ದ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ವಿಷ್ಣುದಾದ ಅಂದರೆ ಕರುಣಾಮಯಿ, ಒಂದು ಕರುಣಾಮಯಿ. ಅವರು ಹಾಕ್ಕೊಟ್ಟಿದ್ದ ದಾರಿಗಳು, ಆಮೇಲೆ ಅವ್ರು ನಡೆಸಿರುವಂಥ ನೀತಿಗಳು, ಅವ್ರ ಧರ್ಮ, ಗುಣ, ಕಾರ್ಯ ಇದೆಲ್ಲ ಎಷ್ಟು ಅದ್ಭುತ ಅಂದರೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಈ ಥರ ಇರುವಾಗ ಅವ್ರ ಜನ್ಮ ದಿನಾಚರಣೆನೇ ಇವತ್ತು ಇಲ್ಲಿ ನಮ್ಮ ಗಡಿನಾಡು ಭಾಗದಲ್ಲಿ ಈ ಒಂದು ಧ್ವಜಸ್ತಂಭದಲ್ಲಿ ನಮ್ಮ ಮಂಜುನಾಥ ದೇವಣ್ಣವರ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೀವಲ್ಲ, ಅದೆಲ್ಲ ನಮ್ಗೆ ಹೆಮ್ಮೆ ಆಗ್ತೈತೆ. ಇಡೀ ಕರ್ನಾಟಕ ಜನತೆಗೆ ವಿಷ್ಣುವರ್ಧನ್ ಹುಟ್ಟುಹಬ್ಬದ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಎಲ್ಲ ಸಮಗ್ರ ಜನತೆಗೆ, ವಿಶೇಷವಾಗಿ ವಿಷ್ಣುದಾದ ಸಾಹಸ ಸಿಂಹ ವಿಷ್ಣುವರ್ಧನ್ರವರ 71ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅದರಲ್ಲೂ ವಿಶೇಷವಾಗಿ ಇಡೀ ಈ ತಾಲೂಕಿನಲ್ಲಿ ವಿಷ್ಣುವರ್ಧನ್ ಅವರ ಏಕೈಕ ಒಂದು ಸಾಹಸ ಸಿಂಹ ಅಭಿಮಾನಿ ಇದೆ ಅಂತ ನನ್ನ ಕುಚುಕು ಎಳೆಯರಾದಂಥ ಮಂಜುನಾಥ ದೇವರವರಿಗೆ 71ನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ ಭಾಗದಲ್ಲಿ ನಮ್ಮ ಗೆಳೆಯ ಮಂಜುನಾಥ ದೇವ ಎಲ್ರಿಗೂ ಕೂಡ 2ನೇ ವಿಷ್ಣುವರ್ಧನ್ ಇದ್ದಾಗೆ ಎಲ್ರಿಗೂ ಗೊತ್ತಿದೆ. ಭಾಳ ಸಣ್ಣ ವಯಸ್ಸಿನಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾಗಳು ನೋಡ್ತಾ, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ, ಅವರ ತತ್ವಗಳನ್ನ ಪಾಲಿಸ್ತಾ ಇವತ್ತು ನನ್ನ ಗೆಳೆಯರಾದಂಥ ಮಂಜುನಾಥ ದೇವರವರು ರಾಜ್ಯಾದ್ಯಂತ ತನ್ನದೇ ಆದಂಥ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಆ ಒಂದು ಹೆಸರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಸ್ಫೂರ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಈ ಎರಡು ಮಹಾನ್ ತಲೆಗಳು ಕರ್ನಾಟಕ ಜನತೆಗೆ ಕೇವಲ ಚಿತ್ರಕಲಾ ರಂಗದಲ್ಲಿ ಮನೋರಂಜನೆ ಕೊಡೋದು ಅಷ್ಟೇ ಅಲ್ಲದೆ ಯಾವ ರೀತಿ ಬದುಕಬೇಕು, ಒಬ್ಬ ಅಣ್ಣ ತಂಗಿ ಯಾವ ರೀತಿ ಬದುಕಬೇಕು, ಒಬ್ಬ ತಂದೆ ತಾಯಿನ ಹೇಗೆ ನೋಡ್ಕೊಳ್ಬೇಕು, ಒಬ್ಬ ಸಾಮಾಜಿಕ ನಾಯಕರಾಗಿ ಹೇಗೆ ಸಮಾಜ ನಡೆಸ್ಕೊಳ್ಬೇಕಂತ ಅನೇಕ ಒಂದು ಸಂದೇಶವನ್ನು, ಒಂದು ತತ್ವಗಳನ್ನು ಆದರ್ಶ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ರವರು. ಅವರ ಸಿನಿಮಾಗಳು ನೋಡಿಕೊಂಡು ಅನೇಕ ಜನ ಬದಲಾವಣೆ ಆಗಿದ್ದಾರೆ. ಅಂಥ ಇಬ್ಬರನ್ನ ಕಳ್ಕೊಂಡಂಥ ಕರ್ನಾಟಕ ಚಲನಚಿತ್ರರಂಗ ನಿಜವಾಗ್ಲೂ ಇವತ್ತು ಒಂದು ಬಡ ಆಗಿದೆ. ಇವತ್ತು ಕನ್ನಡ ಚಲನಚಿತ್ರರಂಗ ನಿಜವಾಗ್ಲೂ ಕೂಡ ಒಂದು ಒಂದು ಕಲೆಗೆ ಬೆಲೆ ಇಲ್ದಿರಾಗಿದೆ, ಹಣ ದುಡ್ಡು ಅಂತ ಹೋಗಿದೆ. ವಿಷ್ಣುವರ್ಧನ್ ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿ ಸಿನಿಮಾ ರಂಗದಲ್ಲೆಲ್ಲ ನಿಜವಾದ ಬದುಕದಲ್ಲಿ ಕೂಡ ಅವರು ಹಾಗೆ ಬದುಕಿದವರು. ನಾವೆಲ್ಲರೂ ಕೂಡ ಭಾಳ ಹತ್ತಿರವಾಗಿ ನೋಡಿದ್ದೇವೆ. ನಾನಂತೂ ಭಾಳ ಹತ್ತಿರವಾಗಿ ನೋಡಿದ್ದೀವಿ, ಅಧ್ಯಕ್ಷ ಭಾಳ ಹತ್ತಿರ ನೋಡಿದ್ದೀವಿ. ಸಿನಿಮಾದಲ್ಲಿ ಹೇಗಿದ್ರು ಅದಕ್ಕಿಂತ ನಿಜವಾದ ನಾಯಕತ್ವ ಗುಣಗಳನ್ನು ಹೊಂದ್ಕೊಂಡಿದ್ದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವರ ತತ್ವಗಳು, ಆದರ್ಶಗಳು ಎಲ್ಲರೂ ಕೂಡ ಒಂದು ಮಾರ್ಗ ಆಗಲಿ, ಅವರ ಹೆಸರು ಇನ್ನೂ ಸಾವಿರಾರು ವರ್ಷ ಈ ಭೂಮಿ ಇರೋ ತನಕ ಅವ್ರದ್ದು ಸ್ಥಿರವಾಗಿರುತ್ತೆ. ಸಿಂಹ ಯಾವಾಗಲೂ ಗರಿಸ್ತಾ ಇರಲಿ. ಅದೇ ರೀತಿ ವಿಷ್ಣುವರ್ಧನ್ ನಂತರ ನಮ್ಮೆಲ್ಲರ ಸಿಂಹ ನನ್ನ ಗೆಳೆಯ ಮಂಜುನಾಥ ದೇವರು ಇನ್ನೂ ಕರ್ನಾಟಕದ ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆಯನ್ನು ನಮ್ಮ ಮಂಜುನಾಥ ದೇವಣ್ಣನವರು ಇಂದು ಅತ್ತಿಬೆಲೆಯಲ್ಲಿ ಭಾರಿ ವಿಜೃಂಭಣೆಯಿಂದ ಅನ್ನದಾನ ಹಾಗೂ ಅನೇಕ ಹಣ್ಣು ಹಂಪಲುಗಳು ರೋಗಿಗಳಿಗೆ, ಅದೇ ರೀತಿ ಸಿಹಿ ಹಂಚುವ ಮುಖೇನ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಾಧನೆಗಳನ್ನು ಎತ್ತಿ ಹಿಡಿದು ಭಾರಿ ವಿಭಿನ್ನವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಅನೇಕ ರೀತಿಯ ಸೇವೆಗಳನ್ನು ನಮ್ಮ ಮಂಜುನಾಥ ದೇವಣ್ಣವರು ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತ ವಿಷ್ಣುವರ್ಧನ್ ರವರಿಗೆ ಇನ್ನೂ ಅವರ ಕುಟುಂಬಕ್ಕೆ ಹೆಚ್ಚು ಆರೋಗ್ಯವನ್ನು ದೇವರು ಕಾಪಾಡಲಿ ಅಂತ ಕೋರ್ಕೊಳ್ತಾ ಈ ದಿನ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುದಾದ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನನ್ನ ಸಂಘಟನೆ ಗುರುಗಳು ಮಂಜುನಾಥ ದೇವರ ನೇತೃತ್ವದಲ್ಲಿ ಅತ್ತಿಬೆಲೆ ಸರ್ಕಾರದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಈ ಕನ್ನಡ ಮಣ್ಣಿಗೆ ಹುಟ್ಟಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಸಮಸ್ತ ನಾಡಿನ ಜನತೆಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಅತ್ತಿಬೆಲೆ ವೃತ್ತದಲ್ಲಿ
ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸಹೋದರ ಆಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ವಿಶೇಷತೆಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನ್ನದಾನ ಆಗಿರಲಿ ಮತ್ತು ಕೇಕ್ ಕತ್ತರಿಸುವ ಮೂಲಕ ಮತ್ತು ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಿಸುವ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಮಾಡಿದ್ದಾರೆ. ಡಾಕ್ಟರ್ ಮೇರು ನಟ ವಿಷ್ಣುವರ್ಧನ್ ಅವರು ಭಾಳ ಒಂದು ಸ್ನೇಹ ಜೀವಿಗಳು. ಅವರ ಒಂದು ನಟನೆಯ ಒಂದು ಸಂದೇಶ ಎಲ್ರಿಗೂ ಮಾರ್ಗದರ್ಶನ ಆಗಲಿ ಅಂಥೇಳಿ ಮಗದೊಮ್ಮೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಜಾಗೃತಿ ವೇದಿಕೆ ಮೊದಲಿಂದನೂ ಸುಮಾರು 2.5 ದಶಕದಿಂದ ಕರ್ನಾಟಕದಲ್ಲಿ ಕನ್ನಡಿಗ ಮತ್ತು ಕರ್ನಾಟಕದ ಬಗ್ಗೆ ಬಹಳ ಪ್ರಬಲವಾದ ಧ್ವನಿಯನ್ನು ಕನ್ನಡ ಜಾಗೃತಿ ವೇದಿಕೆ ಎತ್ತುತ್ತಾ ಬರ್ತಾ ಇದೆ. ಈಗ ನೋಡಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಬೆಳಗಾಮಲ್ಲಿರ್ಬೋದು ಮರಾಠಿ ಪ್ರಭಾವ, ನಮ್ಮ ಕೋಲಾರದಲ್ಲಾಗ್ಬೋದು ತೆಲುಗು ಪ್ರಭಾವ, ಬೀದರ್ ಕಡೆ ಆಗ್ಬೋದು, ರಾಯಚೂರು ಕಡೆ ಆಗ್ಬೋದು, ಎಲ್ಲ ತೆಲುಗು ಪ್ರಭಾವವನ್ನು ನೋಡ್ತೀವಿ. ಆದರೆ ನಮ್ಮ ತಮಿಳುನಾಡಿಗೆ ಅಂಟ್ಕೊಂಡಿರ್ತಕ್ಕಂಥ ಕರ್ನಾಟಕದ ಈ ಭಾಗದಲ್ಲಿ ತಮಿಳಿನ ಪ್ರಭಾವನೇ ಇಲ್ಲ. ಯಾಕಂದರೆ ಇಲ್ಲಿ ಕನ್ನಡ ಸಂಘಟನೆಗಳು ಅಷ್ಟೊಂದು ಗಟ್ಟಿಯಾಗಿ ಮೊದಲಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾವೆ. ಕನ್ನಡ ನಾಡು ನುಡಿಗಾಗಿ ಮತ್ತು ಈ ನೆಲದ ರಕ್ಷಣೆಗಾಗಿ ಮೊದಲಿಂದನೂ ಅವರು ಕನ್ನಡ ಜಾಗೃತಿ ವೇದಿಕೆಯವರು ಮೊದಲಿಂದ ಧ್ವನಿ ಎತ್ತಾ ಬರ್ತಾ ಇದ್ದಾರೆ. ಆ ಪರಿಣಾಮವಾಗಿ ಇವತ್ತು ಈ ಗಡಿ ಭಾಗದಲ್ಲೂ ಸಹ ಕನ್ನಡತನವನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮೊದಲಿಂದನೂ ಸಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನಿದೆ 71ನೇ ಹುಟ್ಟುಹಬ್ಬವನ್ನು ಭಾಳ ಸಡಗರದಿಂದ ಎಲ್ಲರಿಗೆ ಇಲ್ಲಿ, ಅದು ಈ ತಮಿಳುನಾಡಿಗೆ ಹೋಗುವಂಥ ಜನ ಹೆಚ್ಚಾಗಿ ಈ ಭಾಗಗಳಲ್ಲಿ ಇರ್ತಾರೆ. ಎಲ್ಲರಿಗೂ ಸಹ ಇವತ್ತು ಒಂದು ಸಿಹಿಯನ್ನು ಹಂಚೋದ್ರ ಮೂಲಕ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಭಾಳ ಅರ್ಥಪೂರ್ಣವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರು ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಅತ್ತಿಬೆಲೆಯ ಈ ಗಡಿನಾಡು ಭಾಗದಲ್ಲಿ ಸುಮಾರು 80ರ ದಶಕದಿಂದಲೂ ಕೂಡ ನಟ ಸಾಮ್ರಾಟ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘವನ್ನು ಹುಟ್ಟುಹಾಕಿ ತದನಂತರ ಇದುವರೆಗೂ ಕನ್ನಡ ಜಾಗೃತಿ ವೇದಿಕೆಯ ಮುಂದುವರೆದ ಭಾಗವಾಗಿ ಅದರ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವ ಅವರು ವಿಷ್ಣುವರ್ಧನ್ ಅವರನ್ನು ಆರಾಧಿಸೋರ ಜೊತೆಗೆ ಅವರ ನಟನೆಯ ಅಭಿಮಾನಿಯಾಗಿ ಅನೇಕ ಅಭಿಮಾನಿಗಳನ್ನು ಈ ಭಾಗದಲ್ಲಿ ಹುಟ್ಟಾಕಿರೋಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಬಹುಶಃ ನಮಗೆಲ್ಲನೂ ವಿಷ್ಣುವರ್ಧನ್ ಅವರನ್ನು ನೇರವಾಗಿ ನೋಡಿ ಮಾತಾಡಿಸಿ ಅವರ ಕೈಯನ್ನು ಕುಲುಕುವಂಥ ಅವಕಾಶಗಳನ್ನು ಕೂಡ ನಮ್ಮ ಮಂಜುನಾಥ್ ದೇವಣ್ಣವರೇ ಒದಗಿಸ್ಕೊಟ್ಟಿದ್ದು. ಮೊದಲಿಂದಲೂ ಕೂಡ ವಿಷ್ಣುವರ್ಧನ್ ಅವರಿಗೆ ಅಥವಾ ಯಾವುದೇ ಕಲಾವಿದನಿಗೆ ಸಾವಿಲ್ಲ. ಹಾಗೆ ಅವರು ಮುಂದಕ್ಕೂ ಈ ಸಮಾಜದಲ್ಲಿ ನಿರಂತರವಾಗಿ ತಮ್ಮ ಅಭಿನಯದ ಮೂಲಕ ಜೀವಿಸಿದಂಥವ್ರು ಮತ್ತು ಇನ್ನಷ್ಟು ಜನನ ರಂಜಿಸಿ ಮುಂದುವರಿಯುವಂಥವ್ರು. ಹಂಗಾಗಿ ವಿಷ್ಣುವರ್ಧನ್ ಅವರ ಈ ಒಂದು 71ನೇ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರಿಗೂ ಹಸಿದವರಿಗೆ ಅನ್ನ ಹಾಕೋದ್ರ ಮೂಲಕ, ಸಿಹಿಯನ್ನು ಹಂಚೋದ್ರ ಮೂಲಕ, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚೋದ್ರ ಮೂಲಕ ಈ ಭಾಗದಲ್ಲಿ ನಿರಂತರವಾದ ಸೇವೆಯಲ್ಲಿ ಬಹುಮುಖ್ಯವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆಯ ಮತ್ತು ಒಂದು ಸ್ಥಳೀಯ ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಈ ಕನ್ನಡ ಜಾಗೃತಿ ವೇದಿಕೆ ಮುಂದುವರಿಸ್ಕೊಂಡು ಹೋಗೋದ್ರ ಜೊತೆಗೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಮತ್ತು ನಾಡಿನ ಹೆಸರಾಂತ ಕವಿಗಳ ಹುಟ್ಟುಹಬ್ಬಗಳನ್ನು ಆಚರಿಸೋದ್ರ ಮೂಲಕ ಈ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ನಿಜವಾದ ಕನ್ನಡ ಜಾಗೃತಿಯನ್ನು ಮಾಡ್ತಾ ಇದೆ. ಅದು ಮುಂದುವರಿಯಲಿ, ಅವರ ಸಾಮಾಜಿಕ ಸೇವೆ ಮತ್ತಷ್ಟು ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ, ಇವತ್ತು 71ನೇ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಶುಭಾಶಯಗಳು. ಅಭಿನಯ ಭಾರ್ಗವ ನಟ ಸಾರ್ವಭೌಮ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ನೇಹಜೀವಿ ಅವರಿಗೆ ಸದಾ, ಅವರು ಇನ್ನೂ ಸತ್ತಿಲ್ಲ, ನಮ್ಮ ಕಣ್ಮುಂದೆನೇ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳು, ಅಭಿನಂದನೆಗಳು.